ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಪೂರ್ವ ಮುಂಗಾರು ಮಳೆ ಅಬ್ಬರಿಸಿದಂತಹ ಪರಿಣಾಮ ಸಾಲು ಸಾಲು ಸಮಸ್ಯೆಗಳು ಸೃಷ್ಟಿಯಾಗಿತ್ತು. ಯಾವಾಗ ಸಮಸ್ಯೆಗಳು ಸೃಷ್ಟಿಯಾಗ್ತಾ ಹೋಯಿತೋ ರಾಜ್ಯ ಸರ್ಕಾರ ಒಂದು ನಿರ್ಧಾರವನ್ನು ತೆಗೆದುಕೊಳ್ತು. ರಾಜಕಾಲುವೆಯ ಒತ್ತುವರಿ ತೆರವಿಗೆ ಆದೇಶವನ್ನು ಕೊಟ್ಟಿತ್ತು. ಈ ಆದೇಶ ಹೊರಬರ್ತಾ ಇದ್ದ ಹಾಗೇನೆ ಈಗ ಬಿಬಿಎಂಪಿ ಅಲರ್ಟ್ ಆಗಿದೆ. ಸಿಎಂ ಡಿಸಿಎಂ ಮಳೆ ಹಾನಿ ಪರಿಶೀಲನೆಯ ಬಳಿಕ ನಿರ್ಧಾರವನ್ನು ತೆಗೆದುಕೊಂಡಿದ್ರು. ಮಹದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಒತ್ತುವರಿ ತೆರವಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಬೆಂಗಳೂರಿಗೆ ವರುಣಾರ್ಭಟ ಕಂಟಕವಾಗಿತ್ತು. ದೊಡ್ಡ ಮಟ್ಟದ ಸಮಸ್ಯೆ ಉಂಟಾಗಿತ್ತು. ಅರ್ಧಕ್ಕರ್ಧ ಬೆಂಗಳೂರು ಮುಳುಗೋಗಿತ್ತು. ಅದಾದ ಮೇಲೆ ಸಿಎಂ ಡಿಸಿಎಂ ನಗರ ಪ್ರದಕ್ಷಿಣೆ ಹಾಕಿದಂತಹ ಸಂದರ್ಭದಲ್ಲಿ ರಾಜಕಾಲುವೆಯ ಒತ್ತುವರಿಯನ್ನು ತೆರವುಗೊಳಿಸದೇ ಇರೋದೇ ಇದಕ್ಕೆ ಪ್ರಮುಖ ಕಾರಣ ಅನ್ನೋದು ಗೊತ್ತಾಯಿತು. ಅದಾದಮೇಲೆ ಆದೇಶ ಹೊರಡಿಸಿದ್ದಾರೆ. ಈಗ ಒತ್ತುವರಿ ತೆರವನ್ನು ಮಾಡಲಿಕ್ಕೆ ಮುಂದಾಗ್ತಾರಾ ಅನ್ನೋದು ಈಗಿರುವಂತಹ ಪ್ರಶ್ನೆ. ಹಾಗಾದರೆ ಎಲ್ಲೆಲ್ಲಿ ಒತ್ತುವರಿ ತೆರವಾಗಿದೆ, ಯಾವ ರೀತಿ ಪ್ಲಾನ್ ಆಗಿದೆ ನೋಡ್ತಾ ಹೋಗೋಣ. ಚಿನ್ನಪ್ಪನಹಳ್ಳಿ 12 ಕಡೆ ಒತ್ತುವರಿ ತೆರವಿಗೆ ಸೂಚನೆ ಪಾಸ್ ಆಗಿದೆ ಅಂತೆ. ಮುನೇನಕೊಳಲಿನಲ್ಲಿ 6 ಕಡೆ ಒತ್ತುವರಿ ತೆರವು ಮಾಡುವುದಕ್ಕೆ ಪ್ಲಾನ್ ಆಗಿದೆ. ಸಿದ್ದಾಪುರದಲ್ಲಿ 3 ಕಡೆ ತೆರವಾಗಿದೆ. ವೈಟ್ಫೀಲ್ಡ್ನಲ್ಲಿ 3 ಕಡೆ ಒತ್ತುವರಿ ತೆರವಿಗೆ ಪ್ಲಾನ್ ಆಗಿದೆ. ಹುಡಿಯಲ್ಲಿ 5 ಕಡೆ ಒತ್ತುವರಿ ಮಾಡಬೇಕು ಅಂಥೇಳಿ ನಿರ್ಧರಿಸಿದ್ದಾರೆ. ಕೊತ್ನೂರಿನಲ್ಲಿ 1 ಕಡೆ ತೆರವಿಗೆ ಸೂಚನೆ ಈಗ ಪಾಸ್ ಆಗಿರುವಂಥದ್ದು. ಇನ್ನೇನು ಮುಂದಿನ ವಾರ ಮುಂಗಾರು ಎಂಟ್ರಿ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ರಾಜಕಾಲುವೆಯ ಒತ್ತುವರಿಯನ್ನು ತೆರವು ಮಾಡೋದಕ್ಕೆ ಹೋದರೆ ಅರ್ಧ ಆ ಕಡೆ ಕೆಲಸನೂ ಆಗಲ್ಲ, ಈ ಕಡೆ ಒತ್ತುವರಿ ತೆರವು ಮಾಡ್ದಂಗೂ ಆಗಲ್ಲ. ಮತ್ತಷ್ಟು ಸಮಸ್ಯೆಗಳು ಜಾಸ್ತಿ ಆಗುತ್ತೆ. ನೋಡೋಣ ಏನು ಮಾಡುತ್ತೆ BBMP ಮತ್ತು ಸರ್ಕಾರ ಸೇರಿಕೊಂಡು ಅಂಥೇಳಿ.